ಗುಂಡಿ ಬಿದ್ದ ರಸ್ತೆಗಳಿಗೆ ನಾನೇ ಡಾಂಬಾರ್ ಹಾಕಿಸುವೆ, ರಸ್ತೆ ದುರಸ್ತಿಗೆ ಮುಂದಾದ ಕಿರಣ್ ಮಜುಮ್ದಾರ್ ಶಾ. ಗುಂಡಿ ಬಿದ್ದಂತಹ ರಸ್ತೆಗಳಿಗೆ ನಾನೇ ಡಾಂಬಾರ್ ಹಾಕಿಸ್ತೀನಿ ಅಂತ ಹೇಳಿ ಅಸಮಾಧಾನ ವ್ಯಕ್ತಪಡಿಸಿದ್ದಂತಹ ಕಿರಣ್ ಮಜುಮ್ದಾರ್ ಶಾ ಈಗ ರಸ್ತೆ ದುರಸ್ತಿಗೆ ಮುಂದಾಗಿದ್ದಾರೆ. ಸರ್ಕಾರವನ್ನ ನಂಬಿಕೊಂಡ್ರೆ ಯಾವುದೇ ಕೆಲಸಗಳು ಆಗಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಸ್ವತಃ ಕಿರಣ್ ಮಜುಮ್ದಾರ್ ಶಾ ರಸ್ತೆ ದುರಸ್ತಿಗೆ ಮುಂದಾಗಿದ್ದಾರೆ. ಬೆಂಗಳೂರಿನ 10ಕ್ಕೂ ಹೆಚ್ಚು ರಸ್ತೆಗಳ ಅಭಿವೃದ್ಧಿಗೆ ಚಿಂತನೆ ನಡೆಸಲಾಗಿದೆ. ರಾಜ್ಯ ಸರ್ಕಾರ ಮಾಡದಿದ್ರೆ ನಾನೇ ಮಾಡ್ತೀನಿ ಅಂತಿದ್ದಾರೆ. ಹೆಬ್ಬಗೋಡಿ ಭಾಗದ ರಸ್ತೆಗಳ ಅಭಿವೃದ್ಧಿಗೆ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಈಗ ಮುಂದಾಗಿದ್ದಾರೆ. ನಗರಾಭಿವೃದ್ಧಿ ಹಾಗೂ ಜಿಲ್ಲಾಧಿಕಾರಿಗಳ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಬಯೋಕಾನ್ ಸಂಸ್ಥೆ ಇರುವ ಕಡೆ ರಸ್ತೆ ಅಭಿವೃದ್ಧಿಗೆ ಚಿಂತನೆ ನಡೆಸಲಾಗಿದೆ. ರಸ್ತೆಗಳ ಅಭಿವೃದ್ಧಿಗೆ ಬಹುತೇಕ ನಗರಾಭಿವೃದ್ಧಿ ಇಲಾಖೆ ಒಪ್ಪಿಗೆಯನ್ನು ಸೂಚಿಸಿದೆ. ರಸ್ತೆ ಗುಂಡಿ, ಡಾಂಬರೀಕರಣ, ಮೋರಿ ಎಲ್ಲವೂ ಕೂಡ ಸ್ವಂತ ಹಣದಲ್ಲಿ ದುರಸ್ತಿ ಮಾಡಲಿಕ್ಕೆ ಈಗ ಕಿರಣ್ ಮಜುಮ್ದಾರ್ ಶಾ ಮುಂದಾಗಿದ್ದಾರೆ. ಬೆಂಗಳೂರಿನ ರಸ್ತೆ ಅಭಿವೃದ್ಧಿ ಮಾಡೋದಾದ್ರೆ ಮಾಡ್ಲಿ, ಕಿರಣ್ ಮಜುಮ್ದಾರ್ ಶಾ ಬಂದು ಕೇಳಲಿ ಅಂತ ಡಿಕೆಶಿ ಹೇಳಿದ್ದಾರೆ. ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಬಗ್ಗೆ ಡಿಕೆಶಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅಂದ್ರೆ ಇವರಿಬ್ಬರ ಮಧ್ಯೆ ಒಂದು ಟ್ವೀಟ್ ವಾರ್ ನಡೀತಾ ಇತ್ತು. ಯಾವಾಗ ಕಿರಣ್ ಮಜುಮ್ದಾರ್ ಶಾ ರಸ್ತೆಗಳ ಅಭಿವೃದ್ಧಿ ಬಗ್ಗೆ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಎಕ್ಸ್ನಲ್ಲಿ. ಸೊ ಹಾಗಾಗಿ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಡಿಕೆಶಿ ಹಾಗೆ ಕಿರಣ್ ಮಜುಮ್ದಾರ್ ಶಾ ನಡುವೆ ಈ ಮಾತಿನ ಮಲ್ಲಯುದ್ಧ ನಡೀತಾ ಇದೆ. ಹಾಗಾಗಿ ಈಗ ರಸ್ತೆ ದುರಸ್ತಿಗೆ ಕಿರಣ್ ಮಜುಮ್ದಾರ್ ಶಾ ಅವರು ಮುಂದಾಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಡಿಕೆಶಿ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಬೆಂಗಳೂರಿನ ರಸ್ತೆ ಅಭಿವೃದ್ಧಿ ಮಾಡೋದಾದ್ರೆ ಮಾಡ್ಲಿ, ಕಿರಣ್ ಮಜುಮ್ದಾರ್ ಶಾ ಬಂದು ನನ್ನ ಪರ್ಮಿಷನ್ ಕೇಳಲಿ. ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಬಗ್ಗೆ ಡಿಕೆಶಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಆಯ್ಕೆ ಮಾಡಿ ಈಗ ಅವ್ರು ಹೇಳ್ತಿದ್ದಾರೆ ಸರ್, ನಮಗೆ ಬೆಂಗಳೂರಿನ 10 ರಿಂದ 15 ರಸ್ತೆ ಕೊಡಿ, ನಾವೇ ಡೆವಲಪ್ ಮಾಡ್ತೀವಿ ಅಂತ. ಬಹಳ ಸಂತೋಷ. ಅವ್ರಿಗೆ ಆಯ್ಕೆ ಮಾಡಿ ಅವ್ರಿಗೆ ಮಾತಾಡಿದ್ದಾರೆ ಅವ್ರು ನಂಗೆ ಮಾತಾಡಿಲ್ಲ, ನಂಗೆ ಮಾತಾಡ್ದ ಕೊಟ್ಟಿದ್ದಾರೆ. ಅವ್ರಿಗೆ ಏನ್ ಬೇಕು ಅಂದ್ಬಿಟ್ಟು ಅವ್ರನ್ನು ಕರೆಸ್ತೀನಿ, ಅವರು ಬರ್ದ್ಕೊಡ್ಲಿ, ಅವರೇ ಡೆವಲಪ್ಮೆಂಟ್ ಮಾಡಿ. ಬಹಳ ಸಂತೋಷ. ಖಂಡಿತ ಕೊಡ್ತೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್, ಒಂದು ಎಕ್ಸ್ನಲ್ಲಿ ಶುರುವಾದಂತಹ ಒಂದು ಮಾತಿನ ಮಲ್ಲಯುದ್ಧ ಇವತ್ತು ಕಿರಣ್ ಮಜುಮ್ದಾರ್ ಶಾ ಅವರು ರಸ್ತೆ ದುರಸ್ತಿಗೆ ತಾವೇ ಮುಂದಾಗಿದ್ದಾರೆ. ಯಾಕಂದ್ರೆ ಸರ್ಕಾರವನ್ನ ನಂಬ್ಕೊಂಡ್ರೆ ಆಗೋದಿಲ್ಲ, ಇದರಿಂದ ನಾವು ಉದ್ಯಮಿಗಳನ್ನ ಕಳ್ಕೊಳ್ಬೇಕಾಗತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಕಿರಣ್ ಮಜುಮ್ದಾರ್ ಶಾ ಈಗ ಮುಂದಾಗಿದ್ದಾರೆ. ಯಾವ ರೀತಿಯಾಗಿ ಚಿಂತನೆ ನಡೀತಾ ಇದೆ? ನಗರಾಭಿವೃದ್ಧಿ ಇಲಾಖೆ ಈಗ ಡಿಕೆಶಿ ಅವರು ಪರ್ಮಿಷನ್ ಕೊಡುವಂತಹ ಸಾಧ್ಯತೆಗಳಿದೆಯಾ? ಚೈತ್ರ, ಮೊನ್ನೆ ಕಿರಣ್ ಮಜುಮ್ದಾರ್ ಶಾ ಅವರು ಒಂದು ಟ್ವೀಟ್ ಅನ್ನ ಮಾಡಿದ್ರು. ಈ ಬೆಂಗಳೂರಿನ ಮೂಲಭೂತ ಸೌಕರ್ಯಗಳು, ರಸ್ತೆಯ ಬಗ್ಗೆ ಒಂದು ಪ್ರಶ್ನೆಯನ್ನ ಮಾಡುವ ರೀತಿಯಲ್ಲಿ ಅವರು ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಅಲ್ಲಿಂದ ಇದೀಗ ರಾಜ್ಯ ಸರ್ಕಾರ ಮತ್ತು ಉದ್ಯಮಿಗಳ ನಡುವಿನ ಒಂದು ಈ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವಂತ ವಿಚಾರದಲ್ಲಿ ಏನು ಕಿತ್ತಾಟ ಅಥವಾ ಒಂದು ಮುಸುಕಿನ ಜಗಾಟ ನಡೀತಾ ಇದೆ, ಅದೀಗ ಮತ್ತಷ್ಟು ತಾರಕಕ್ಕೆ ಏರ್ತಾ ಇರುವಂತದ್ದು. ಬೆಂಗಳೂರು ನಗರ ಜಿಲ್ಲೆ ವ್ಯಾಪ್ತಿಗೆ ಬರುವಂತ ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ಗ್ರಾಮಕ್ಕೆ ಸೇರಿರುವಂತ ಸುಮಾರು 13 ರಿಂದ 15 ರಸ್ತೆಗಳನ್ನ ನನಗೆ ಕೊಡಿ, ಹಸ್ತಾಂತರ ಮಾಡಿ, ನಾನು ಆ ರಸ್ತೆಯನ್ನ ಸಂಪೂರ್ಣವಾಗಿ ಡಾಂಬರೀಕರಣ ಮಾಡುವಂತದ್ದು, ಗುಂಡಿ ಮುಚ್ಚುವಂತದ್ದು ಅಥವಾ ಅದಕ್ಕೆ ಡ್ರೈನೇಜ್ ನಿರ್ಮಾಣ ಮಾಡುವಂತದ್ದು, ಎಲ್ಲಾ ಕಾಮಗಾರಿಗಳನ್ನು ಕೂಡ ನಾನೇ ನೋಡ್ಕೋತೀನಿ ಅನ್ನುವಂತ ಒಂದು ಮಾತುಕತೆ, ಚರ್ಚೆಗಳು ನಡೆದಿದೆ ಅನ್ನುವಂಥದ್ದು ಇದೀಗ ಮೂಲಗಳು ತಿಳಿಸ್ತಾ ಇರುವಂತದ್ದು. ಬೆಂಗಳೂರಿನ ನಗರ ಜಿಲ್ಲಾಧಿಕಾರಿ ಮತ್ತು ಆನೇಕಲ್ ತಾಲೂಕಿನ ತಹಶೀಲ್ದಾರರ ನಡುವೆ ಈ ಒಂದು ಕಿರಣ್ ಮಜುಮ್ದಾರ್ ಶಾ ಅವ್ರ ನಡುವೆ ಒಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಒಂದು ಮಾತುಕತೆ ಕೂಡ ನಡೆದಿದೆ ಅನ್ನಲಾಗಿದೆ. ಇದ್ರ ಬಗ್ಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಇವತ್ತು ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಬಹಳ ಸಂತೋಷ. ಅವ್ರು ಮಾಡೋದಾದ್ ಮಾಡ್ಲಿ, ಅವರಿಗೆ ಅವ್ರ ಬಗ್ಗೆ ಕೇಳಿದ್ರೆ ಯಾವ ರೀತಿಯಾಗಿರುವಂತ ಪರ್ಮಿಷನ್ ಅನ್ನ ಕೊಡ್ಬೇಕು ಆ ರೀತಿಯಲ್ಲಿ ನಾವು ಕೊಡ್ತೀವಿ, ಅವ್ರು ಮಾಡೋದಾದ್ರೆ ಬಹಳ ಖುಷಿ ಅನ್ನುವಂತ ಒಂದು ಪ್ರತಿಕ್ರಿಯೆಯನ್ನ ಈ ವಿಚಾರವಾಗಿ ಕೊಟ್ಟಿರುವಂತದ್ದು. ಇದು ಕೇವಲ ಒಂದು ಆರೋಪ ಪ್ರತ್ಯಾರೋಪ ಅಥವಾ ಒಂದು ಉದ್ಯಮಿಗೆ ರಸ್ತೆಯನ್ನ ಅಭಿವೃದ್ಧಿ ಮಾಡೋದಕ್ಕೆ ರಸ್ತೆಯನ್ನ ಹಸ್ತಾಂತರ ಮಾಡುವಂತ ವಿಚಾರ ಅಲ್ಲ. ಇದು ಒಂದು ಸರ್ಕಾರ ಮತ್ತು ಬೆಂಗಳೂರಿನ ಸ್ಥಳೀಯ ಆಡಳಿತದ ಚುಕ್ಕಾಣಿಯನ್ನ ಹಿಡಿದಿರುವಂತ ಬೆಂಗಳೂರು ನಗರ ಜಿಲ್ಲೆಯ ಮತ್ತು ಜಿಬಿಐ ಇರ್ಬೋದು, ಇಷ್ಟು ಸಂಸ್ಥೆಗಳ ಒಂದು ಘನತೆಯನ್ನ ಅಥವಾ ಇವರ ಕಾರ್ಯವೈಖರಿಯನ್ನ ಪ್ರಶ್ನಿಸುವಂತ ಒಂದು ವಿಚಾರ. ಅಂದ್ರೆ ಇಷ್ಟೊಂದು ಸಾವಿರಾರು ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಬರುವಂತ ಬೆಂಗಳೂರಲ್ಲಿ ಪ್ರತಿ ವರ್ಷವೂ ಕೂಡ 10 ರಿಂದ 15, 20 ಸಾವಿರ ಕೋಟಿಯಷ್ಟು ಬಜೆಟ್ ಗಾತ್ರ ಬೆಂಗಳೂರಿನಲ್ಲಿ ರೂಪುಗೊಳ್ತಾ ಇದೆ. ಇದ್ರ ಮಧ್ಯೆ ಕೇವಲ ಆ ರಸ್ತೆಯನ್ನ ಸರಿ ಮಾಡೋದಕ್ಕಾಗ್ತಾ ಇಲ್ಲ, ಮೂಲಭೂತ ಸೌಕರ್ಯಗಳನ್ನ ಕೊಡೋಕ್ಕಾಗ್ತಾ ಇಲ್ಲ ಅನ್ನುವಂಥದ್ದು ಇದು ಬಹಳ ಒಂದು ನಾಚಿಕೆಗೇಟಿನ ಸಂಗತಿ. ಸರ್ಕಾರವೂ ಕೂಡ ಇದನ್ನ ಈಗ ಕಿರಣ್ ಮಜುಮ್ದಾರ್ ಶಾ ಅವರು ಬಂದ್ರೆ ಸಂತೋಷ, ಅವರಿಗೆ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಅವರಿಗೆ ಇದೊಂದು ಅವಮಾನನೇ ಖಂಡಿತನೇ ಆಗುತ್ತೆ. ಸಾರ್ವಜನಿಕ ವಲಯದಲ್ಲಿ
ಇದೀಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಇದೊಂದು ವ್ಯಂಗ್ಯದ ರೂಪದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಈ ಒಂದು ಬೆಂಗಳೂರು ನಡಿಗೆ ಅನ್ನುವಂತ ಕಾರ್ಯಕ್ರಮದಲ್ಲಿ ಈ ವಿಚಾರಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಕಿರಣ್ ಉದ್ಯಮಿ ಈಗಾಗಲೇ ಅವರ ಬಯೋಕಾನ್ ಸಂಸ್ಥೆ ಮೂಲಕವಾಗಿ ಹಲವು ಟ್ರಸ್ಟ್ಗಳಿಂದ ಹಲವು CSR ಫಂಡ್ಗಳನ್ನ ರಿಲೀಸ್ ಮಾಡಿಕೊಂಡು ವಿವಿಧ ಕಾರ್ಯಕ್ರಮಗಳನ್ನ ಸರ್ಕಾರಕ್ಕೂ ಕೂಡ ಸಾಕಷ್ಟು ಅನುದಾನವನ್ನು ಅಂದ್ರೆ ಆ ಹಣವನ್ನು ಕೂಡ CSR ಫಂಡ್ ಮೂಲಕ ಹಸ್ತಾಂತರ ಮಾಡ್ತಾ ಇದೆ. ಇದೇ ಹಣದಲ್ಲಿ ಇದೀಗ ತಾವೇ ಖುದ್ದಾಗಿ ಈ ರಸ್ತೆಯನ್ನ ನಿರ್ಮಾಣ ಮಾಡೋದಕ್ಕೆ ಅಥವಾ ಅಭಿವೃದ್ಧಿಯನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಇದು ಬೆಂಗಳೂರು ಸ್ಥಳೀಯ ಆಡಳಿತ ಸಂಸ್ಥೆಗಳು ಮತ್ತು ಸರ್ಕಾರದ ಚುನಾಯಿತ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಕಾರ್ಯವೈಖರಿಯನ್ನ ಪ್ರಶ್ನೆ ಮಾಡುವಂತ ರೀತಿಯಲ್ಲಿರುವಂತ ನಡೆ ಚೈತ್ರ. ಓಕೆ, ಥ್ಯಾಂಕ್ ಯು ಆಶಿಕ್ ಮುಲ್ಕಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.